ಇಂದಿನ ದಿನಮಾನದ ಚುನಾವಣೆಯಲ್ಲಿ ಜಾಸ್ತಿ ಸೀಟ್ ಗೆದ್ದವರೇ ಅಧಿಕಾರ ಚಲಾಯಿಸ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಕಾರಣ ಯಾವಾಗ ಬೇಕಾದರೂ ಆಪರೇಷನ್ ಆಗಬಹುದು. ನಾವು ಈ ಮಾತು ಹೇಳೋದಕ್ಕೆ ಕಾರಣ ಬೆಳಗಾವಿ ಡಿಸಿಸಿ ಬ್ಯಾಂಕ್. ಸದ್ಯ ಜಾರಕಿಹೊಳಿ ಬ್ರದರ್ಸ್ ಬಣವೇ ಮೇಲುಗೈ ಸಾಧಿಸಿದ್ದಾರೆ ಅನ್ನೋದು ಸತ್ಯ. ಆದರೆ ಸೋಮವಾರ ನಡೆಯೋ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಅವರೇ ಮೇಲುಗೈ ಸಾಧಿಸೋದಕ್ಕೆ ಸವಾಲುಗಳಿವೆ. ಕಾರಣ ಕ್ಲೈಮ್ಯಾಕ್ಸ್ಗೆ ಕತ್ತಿ ಸೌದಿ ಕೊನೆಯ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಹಾಗೆ ಸಿದ್ದು ಎಂಟ್ರಿಯಿಂದ ಅಖಾಡಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆ ಬಗ್ಗೆ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಬೆಳಗಾವಿ ಡಿಸಿಸಿ ಅಖಾಡಕ್ಕೆ ಸಿಎಂ ಸಿದ್ದು ಎಂಟ್ರಿ, ಟ್ವಿಸ್ಟ್ ಪಕ್ಕಾ. ಸಿಎಂ ಕೊಟ್ಟ ಆ ಆದೇಶ, ಆ ನೇಮಕ, ಬ್ರದರ್ಸ್ಗೆ ಟೆನ್ಷನ್. ಸವದಿ ಕತ್ತಿ ಮತ್ತೊಂದು ಹೈಜಾಕ್ ಆಟ. ಹೇಗಿರುತ್ತೆ ಕ್ಲೈಮ್ಯಾಕ್ಸ್? ಟ್ವಿಸ್ಟ್. ಕುಂದಾನಗರಿಯ ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಬಿಗ್ ಟ್ವಿಸ್ಟ್. ಇಡೀ ರಾಜ್ಯದ ಗಮನ ಸೆಳೆದಿದ್ದ ಒಂದು ಜಿಲ್ಲಾ ಬ್ಯಾಂಕ್ನ ಚುನಾವಣೆ ಈಗ ಮತ್ತೊಮ್ಮೆ ಸೌಂಡ್ ಮಾಡ್ತಿದೆ. ಮೊನ್ನೆಯಷ್ಟೇ ಬೇರೆ ಬೇರೆ ಕಾರಣಗಳಿಂದ ತಡೆ ಹಿಡಿಯಲಾಗಿದ್ದ ಬೈಲಹೊಂಗಲ, ಕಿತ್ತೂರು, ನಿಪ್ಪಾಣಿ ಮತ್ತು ಹುಕ್ಕೇರಿ ಕ್ಷೇತ್ರದ ರಿಸಲ್ಟ್ ಕೋರ್ಟ್ ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ಅನೌನ್ಸ್ ಆಗಿತ್ತು. ಅಂತಿಮವಾಗಿ 16 ಲಕ್ಷದ ಫಲಿತಾಂಶವೂ ಹೊರಬಂದಿದ್ದು, ಅದರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಣದ ಬೆಂಬಲಿಗರ ಸಂಖ್ಯೆ 11, ಕತ್ತಿ ಮತ್ತು ಸವದಿ ಬಣದ ಬೆಂಬಲಿಗರ ಸಂಖ್ಯೆ 3. ಹಾಗೆ ಇಬ್ಬರೂ ತಟಸ್ಥರು ಆಯ್ಕೆಯಾಗಿದ್ರು. ಇಂಥದ್ದೊಂದು ಲೆಕ್ಕಾಚಾರ ನೋಡಿದವರು ಜಾರಕಿಹೊಳಿ ಬ್ರದರ್ಸ್ಗೆ ಮೇಲುಗೈ, ಡಿಸಿಸಿ ಬ್ಯಾಂಕ್ ಚುನಾವಣೆ ಅವರ ಬೆಂಬಲಿಗರಿಗೆ ಪಕ್ಕಾ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ರು. ಆದ್ರೆ ಸೋಮವಾರ ನಡೆಯಲಿರೋ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕ್ಲೈಮ್ಯಾಕ್ಸ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋ ಶಂಕೆ ಇದೆ. ಇದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರೋ ಅದೊಂದು ಆದೇಶ, ಅದೊಂದು ನೇಮಕ. ಇದರ ಜೊತೆಗೆ ಕತ್ತಿ ಸವದಿ ಕೊನೆಯ ಕ್ಷಣದಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ರೆಡಿ ಆಗಿರೋದು. ಬೆಳಗಾವಿ ಡಿಸಿಸಿ ಅಖಾಡಕ್ಕೆ ಸಿಎಂ ಸಿದ್ದು ಎಂಟ್ರಿ, ಟ್ವಿಸ್ಟ್ ಪಕ್ಕಾ. ಸಿಎಂ ಕೊಟ್ಟ ಆ ಆದೇಶ, ಆ ನೇಮಕ, 3 ಬ್ರದರ್ಸ್ಗೆ ಟೆನ್ಷನ್. ಬೆಳಗಾವಿಯಲ್ಲಿ ನಡೆಯೋ ಒಂದು ಸಣ್ಣ ಎಲೆಕ್ಷನ್ ಕೂಡ ಅಪಾಯಕಾರಿ. ಆ ಜಿಲ್ಲೆಗೆ, ತಾಲೂಕಿಗೆ ಸಂಬಂಧಪಟ್ಟಂತ ಎಲೆಕ್ಷನ್ಗಳು ರಾಜ್ಯದ ಬುಡವನ್ನ ಅಲ್ಲಾಡಿಸ್ಬಿಡ್ತಾವೆ. 2019ರಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಹೇಗೆ ರಾಜ್ಯ ಸರ್ಕಾರವನ್ನೇ ಬೀಳಿಸಿತ್ತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಹೀಗಾಗಿ ರಾಜ್ಯದಲ್ಲಿ ಗದ್ದುಗೆ ಮೇಲೆ ಕೂತವರು ಬೆಳಗಾವಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಹದ್ದಿನ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ಇನ್ನೇನ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಆಗ್ಬೇಕು ಅನ್ನೋ ಟೈಮ್ಗೆ ಮುಖ್ಯಮಂತ್ರಿಗಳು ಮಾಡಿದ್ದ ಒಂದು ನಾಮ ನಿರ್ದೇಶನ ಹಾಗೆ ಒಂದು ಆದೇಶ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಇದರ ನಾಮ ನಿರ್ದೇಶನದ ಕಥೆ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಸಿಎಂ ಆದೇಶ ಏನಿದೆ, ಜಾರಕಿಹೊಳಿ ಬ್ರದರ್ಸ್ ಇಕ್ಕಟ್ಟಿಗೆ ಸಿಲುಕಿದ್ ಹೇಗೆ, ಕತ್ತಿ ಸವದಿ ಟೈಮ್ ನೋಡಿ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ರೆಡಿ ಆದ್ರ ಅನ್ನೋದನ್ನ ಹೇಳ್ಬಿಡ್ತೀವಿ ಕೇಳಿ. ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ನವರೇ ಆಗ್ಲಿ ಅಂದ್ರ ಸಿದ್ದು. ಮುಖ್ಯಮಂತ್ರಿಗಳ ಸೂಚನೆ ಬ್ರದರ್ಸ್ಗೆ ಇಕ್ಕಟ್ಟು ತಂತ. ಸಾಮಾನ್ಯವಾಗಿ ಜಿಲ್ಲಾ ಮಟ್ಟದ ಬ್ಯಾಂಕ್ ಚುನಾವಣೆಗಳು ಬಂದಾಗ ಕಾಂಗ್ರೆಸ್ನವರು ಒಂದು ಟೀಮ್ ಮಾಡಿಕೊಂಡು ಅಖಾಡಕ್ಕಿಳಿದ್ರೆ ಬಿಜೆಪಿಯವರು ಮತ್ತೊಂದು ಟೀಮ್ ಮಾಡಿಕೊಂಡು ಇಳಿಯೋದನ್ನ ನೋಡಿದ್ದೀವಿ. ಆದ್ರೆ ಕುಂದಾನಗರಿ ರಾಜಕೀಯ ವಿಭಿನ್ನ. ಅಲ್ಲಿಯ ಬ್ಯಾಂಕ್ ಚುನಾವಣೆಯಲ್ಲಿ ಯಾವ ಪಕ್ಷದವರು ಯಾವ ಪಕ್ಷದ ನಾಯಕರ ಜೊತೆ ಸೇರ್ಕೊಳ್ತಾರೆ ಅಂತ ಊಹೆ ಮಾಡುವುದು ಕಷ್ಟ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆಗಿದ್ದು ಅದೇ ನೋಡಿ. ಕಾಂಗ್ರೆಸ್ನ ಹಿರಿಯ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ, ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಒಂದೇ ಬಣವಾಗಿ ಗುರುತಿಸಿಕೊಂಡ್ರು. ಅವರ ಜೊತೆ ಬಿಜೆಪಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸಹ ಸೇರ್ಕೊಂಡಿದ್ರು. ಅದೇ ರೀತಿ ಜಾರಕಿಹೊಳಿ ಬ್ರದರ್ಸ್ಗೆ ಸೆಡ್ಡು ಹೊಡೆದು ಅಖಾಡಕ್ಕಿಳಿದಿದ್ದು ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ ಸವದಿ. ಸದ್ಯ ಕತ್ತಿ ಬಿಜೆಪಿಯಲ್ಲಿದ್ರೆ ಸವದಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಹೀಗಾಗಿ ಇಲ್ಲಿ ಪಕ್ಷ ಲೆಕ್ಕಕ್ಕಿರ್ಲಿಲ್ಲ. ಅಂತಿಮವಾಗಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಸಾಧಿಸಿ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು ಅನ್ನೋದನ್ನ ತೀರ್ಮಾನ ಮಾಡಿದ್ರು. ಬಟ್ ಸೋಮವಾರ ಅದೆಲ್ಲವೂ ಬಹಿರಂಗವಾಗ್ತಾ ಇತ್ತು.
ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಟ್ರಿಯಾಗಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ನವರಿಗೆ ಸಿಗುವಂತೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಧ್ಯಕ್ಷ ಸ್ಥಾನ ಜೊಲ್ಲೆಗೆ ನೀಡೋ ಪ್ಲಾನ್ ಮಾಡಿದ್ರ ಬ್ರದರ್. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪರ್ಧೆ ಮಾಡಿದ್ರೆ, ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಜಾರಕಿಹೊಳಿ ಕುಟುಂಬಕ್ಕೂ ಜೊಲ್ಲೆ ಕುಟುಂಬಕ್ಕೂ ಬೆಂಕಿ ಹೊತ್ಕೊಂಡಿತ್ತು. ಹಾಗೆ ನೋಡಿದ್ರೆ ಹಲವಾರು ವರ್ಷಗಳ ಕಾಲ ಎರಡೂ ಕುಟುಂಬಗಳು ಕಾದಾಟ ನಡೆಸ್ತಾನೆ ಇತ್ತು. ಬಟ್ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜೊಲ್ಲೆ ದಿಢೀರಂತ ಜಾರಕಿಹೊಳಿ ಬ್ರದರ್ಸ್ ಬಣದಲ್ಲಿ ಕಾಣಿಸ್ಕೊಂಡ್ರು. ಮತ್ತೊಂದು ರೀತಿಯಲ್ಲಿ ಅಚ್ಚರಿಯಾಗಿತ್ತು. ಅದಕ್ಕೆ ಕಾರಣ ಏನು ಅಂದ್ರೆ, ಜೊಲ್ಲೆಗೆ ಅಧ್ಯಕ್ಷ ಸ್ಥಾನ ನೀಡೋ ಆಸಕ್ತಿಯನ್ನ ಜಾರಕಿಹೊಳಿ ಬ್ರದರ್ಸ್ ತೋರಿಸಿದ್ರು ಅಂತ ಹೇಳಲಾಗ್ತಿದೆ. ಹಾಗೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಮೇಲೂ ಜೊಲ್ಲೆಯನ್ನ ಅಧ್ಯಕ್ಷ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಸುದ್ದಿಗಳಿದ್ವು. ಇನ್ನು ಎಲೆಕ್ಷನ್ ನಲ್ಲಿ ಗೆಲುವು ಸಾಧಿಸ್ತಾ ಇದ್ದಂತೆ ಜೊಲ್ಲೆ ಸಣ್ಣ ಸುಳಿವು ಬಿಟ್ಕೊಟ್ಟಿದ್ರು. ಎಲ್ಲರೂ ಆಕಾಂಕ್ಷೆ ಇರ್ತಾರೆ, ಎಲ್ಲರಿಗೆ ಆಸೆ ಇರ್ತದೆ. ಆದರೆ ಎಲ್ಲರೂ ಸೇರಿ ನಾವು ಏನೋ ಒಂದು ನಿರ್ಣಯ ತಗೋತೀವಿ. ನಾವಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು, ನಾವು ಸೇರಿ ಅದನ್ನು ಒಮ್ಮತದಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ. ಅಲ್ಲ, ಆಕಾಂಕ್ಷೆ ಇದ್ದೇವ್ರಿ, ಎಲ್ಲರೂ ಇರ್ತಾರೆ, ಎಲ್ಲರಿಗೆ ಆಸೆ ಇರ್ತದೆ, ಎಲ್ಲರಿಗೆ ಇರ್ತದೆ. ಯಾರಾದರೂ ಕೂಡ ನಾವು ಎಲ್ಲರೂ ಆಗಿದ್ದೇವೆ ತಿಳ್ಕೊಂಡು ನಾವು ಸಂತೋಷ ಪಡ್ತೀವಿ. ಸತೀಶ್ ಜಾರಕಿಹೊಳಿ ಆಗ್ಲಿ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಲಿ, ಇಬ್ಬರು ಜೊಲ್ಲೆಯನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡೋದಕ್ಕೆ ಕಾರಣ ಕತ್ತಿ ಸವದಿ ಬಣ ಸೇರದೆ ತಮ್ಮ ಬಣಕ್ಕೆ ಸೇರಿದ್ದಾರೆ ಅನ್ನೋದು. ಇನ್ನೊಂದು ಲಿಂಗಾಯತರು ಅನ್ನೋದು. ಹೌದು, ಎಲೆಕ್ಷನ್ ಅನೌನ್ಸ್ ಆದಾಗಿನಿಂದ ಜಾರಕಿಹೊಳಿ ಬ್ರದರ್ಸ್ ಈ ಬಾರಿ ಅಧ್ಯಕ್ಷ ಸ್ಥಾನವನ್ನ ಲಿಂಗಾಯತ ಸಮುದಾಯಕ್ಕೆ ನೀಡ್ತೇವೆ ಅನ್ನೋದನ್ನ ಪದೇ ಪದೇ ಹೇಳ್ತಾನೆ ಬಂದಿದ್ರು. ಹಂಗಂದಿಲ್ಲ, ನಿಮ್ಗೆ ನಾ ಹೇಳ್ದ ಸಂಕಮದಾಗ ಏನ್ರಿ, ನಾನು ನಿಲ್ಲುದ್ರತ್ತೇನ್ರ ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ನಿಲ್ಲಂಗಿಲ್ಲ, ಅಧ್ಯಕ್ಷ ಆಗೋದಿಲ್ಲ ಅಂತ ಹೇಳಿನ್ರಿ. ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ದಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ. ರಾಹುಲ್ ಜಾರಕಿಹೊಳಿಯನ್ನು ಅಂಕಲಿಗೆ ರಾಜು 6 ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವರು ಹೆಸರು ಘೋಷಣೆ ಮಾಡ್ಯಾರ. ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದಿರತ್ತ, ಏನೂ ಸಮಸ್ಯೆ ಇಲ್ಲ. ಇವತ್ತು ಹೇಳತ್ತನು ಡಿಸಿಸಿ ಬ್ಯಾಂಕಿಗೆ ಲಿಂಗಾಯತ ಸಮಾಜ ಅಧ್ಯಕ್ಷ ಆಗ್ತಾರೋ, ಇದೊಂದು ಕ್ಲಿಯರ್ ಇಟ್ಕೊಂಡು ನೀವು. ಯಾಕಂದ್ರೆ ಯಾರನ್ರಿ ಲಿಂಗಾಯತ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ. ಯಾಕೆ ಮುರುಗೋಡು ಮಹಾಂತಜ್ಜನ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದಾರು. ಲಿಂಗಾಯತ ಸಮಾಜದ ಭಾಳ ಕೊಡುಗೆ ಇದೆ. ಅದಕ್ಕೆ ಲಿಂಗಾಯತ ಸಮಾಜವ್ರು ಇರಲಿ, ಎಲ್ಲ ಕಡೆ ಒಂದೊಂದು ಸಮಾಜ ಬೇಕಿಲ್ಲ ರೀ. ಅದಕ್ಕೆ ಅವ್ರನ್ನ ಮಾಡ್ತೋತ ಹೇಳ್ತಾರೆ. ಯಾಕಂದ್ರೆ ಅವ್ರ ಕೊಡುಗೆ ಇದೆ, ಕೆಲಸ ಮಾಡಿದಾರು, ಅವ್ರದ್ದು ಭಾಳ ಶ್ರಮ ಇದೆ. ಅದಕ್ಕೋಸ್ಕರ ಲಿಂಗಾಯತ ಸಮಾಜ ಅಧ್ಯಕ್ಷ ಇರಲಿ. ಈಗ ಮಿಲ್ಕ್ ಡೈರಿಗೆ ನಾ ಅದನ್ರಿ, ಯೂನಿಯನ್ಗೆ ಮತ್ತೊಬ್ರು ಅದಾರು, ಎಲ್ಲ ಸಮಾಜವ್ರು ಇರಲಿಲ್ಲ. ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪ್ರಯೋಗಿಸಿದ್ದ ಲಿಂಗಾಯತ ಕಾರ್ಡ್ ವರ್ಕೌಟ್ ಆಗಿತ್ತು. ಅವರ ಬಣವೇ ಮೇಲುಗೈ ಸಾಧಿಸಿತ್ತು. ಆದ್ರೆ ಈಗ ಸಿಎಂ ಆದೇಶ ಪಾಲನೆ ಮಾಡೋದಕ್ಕೆ ಹೋದ್ರೆ ಎದುರಾಳಿಗಳ ತಂತ್ರದ ಆತಂಕ ಎದುರಾಗ್ತಿದೆ. ಟೈಮ್ ನೋಡಿ ಹೈಜಾಕ್ ಅಸ್ತ್ರ ಪ್ರಯೋಗಿಸ್ತಾರ ಕತ್ತಿ ಸವದಿ. ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಸವದಿ ಯುದ್ಧ ಅಂತಾನೆ ನೋಡಲಾಗ್ತಾ ಇತ್ತು. ಇಬ್ಬರು ತಮ್ಮ ತಮ್ಮ ಬೆಂಬಲಿಗರ ಗೆಲ್ಲಿಸಿಕೊಂಡು ಗದ್ದುಗೆ ಏರೋದಕ್ಕೆ ಯತ್ನಿಸಿದ್ದಾರೆ. ಆದ್ರೆ ಚುನಾವಣೆಯಲ್ಲಿ ಜಾರಕಿಹೊಳಿ ಬಣ ಮೇಲುಗೈ ಸಾಧಿಸ್ತಾ ಇದ್ದಂತೆ ಕತ್ತಿ ಮತ್ತು ಸವದಿ ಮತ್ತೊಂದು ಅಸ್ತ್ರ ಪ್ರಯೋಗಿಸಿದ್ರು. ಅದೇನಂದ್ರೆ ಲಿಂಗಾಯತರೆಲ್ಲ ಒಟ್ಟಾಗಬೇಕು ಅನ್ನೋದನ್ನ. ಆ ಮೂಲಕ ಜಾರಕಿಹೊಳಿ ಬಣದಲ್ಲಿ ಗೆದ್ದಿರೋ ಲಿಂಗಾಯತ ನಿರ್ದೇಶಕರಿಗೆ ಗಾಳ ಹಾಕೋ ಯತ್ನ ಮಾಡಿದ್ರು. ಬಟ್ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ತಮ್ಮ ಬೆಂಬಲಿತ ನಿರ್ದೇಶಕರನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಲ್ಲಿ ಯಶಸ್ವಿಯಾದ್ರು. ಬಟ್ ಈಗ ಅಣ್ತಮ್ಮಾಸ್ಕಿ ಅವರನ್ನ ಹಿಡಿದಿಟ್ಕೊಳ್ಳೋ ಸವಾಲು ಎದುರಾಗೋ ಸಾಧ್ಯತೆ ಇದೆ. ಸೋಮವಾರ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯುತ್ತೆ. ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿಗೆ ಯಾವ ಆದೇಶ ಮಾಡಿದ್ದಾರೆ ಅನ್ನೋದು ಕತ್ತಿ ಸವದಿ ಬಣಕ್ಕೆ ಗೊತ್ತಾಗಿದೆ. ಹೀಗಾಗಿ ಅವರು ಜೊಲ್ಲೆಯನ್ನ ಹೈಜಾಕ್ ಮಾಡೋದಕ್ಕೆ ಯತ್ನಿಸುತ್ತಿದ್ದಾರೆ ಎನ್ನಲಾಗಿದೆ. ಹಾಗೊಂದು ವೇಳೆ ಜೊಲ್ಲೆ ಜೊತೆ ಇನ್ನು 2-3 ನಿರ್ದೇಶಕರು ಶಿಫ್ಟ್ ಆದ್ರು ಅಂದ್ರೆ ರಿಸಲ್ಟ್ ಉಲ್ಟಾ ಪಲ್ಟಾ ಆಗೋದು ಕನ್ಫರ್ಮ್. ಸರ್, ಒಂದು ಬೆಳಗಾವಿ ರಾಜಕಾರಣದಲ್ಲಿ ಒಂದು ಸುದ್ದಿ ಹರಡಾಗ್ತಾ ಇದೆ. ತಾವೆಲ್ಲ ಏನು ಲಿಂಗಾಯತ ಟೀಮ್ ಇದೆ ಅವರೆಲ್ಲ ಸೇರ್ಕೊಂಡು ಕತ್ತಿ ಸೌದಿ ಬನಕ್ಕೆ ಹೋಗ್ತಾರೆ. ಕೊನೆ ಕ್ಷಣಕ್ಕೆ ಏನಂತಂದ್ರೆ ಜಾರಕಿಹೊಳಿ ಏನ್ ಬನ ಕಟ್ಕೊಂಡಿದ್ರೆ ಅದನ್ನ ಕೈ ಬಿಡ್ತಾರೆ ಅಲ್ಲ ಅವರ ಎಲ್ಲಿ ಹೋಗ್ತಾರ ಅನ್ನೋದು ಮೊದಲು ಕೇಳ್ರಿ, ಆಮೇಲೆ ನನಗೆ ಚರ್ಚೆ ಸಾಕಷ್ಟು ಇರ್ತಾವೆ. ಚರ್ಚೆ ಪ್ರಕಾರ ಆಗ್ತದ ಅಂತಲ್ಲ.
ಯಾರಿಗೆ ತಮ್ಗೆ ಊಹೆ ಬೇಕಂಗೆ ಚರ್ಚೆ ಮಾಡ್ತಿರ್ತಾರೋ. ಆದರೆ ಇವತ್ತೇನು ನಾವು ಎಲ್ಲರೂ ಕೂಡಿ ಒಂದು ಬನ ಕಟ್ಕೊಂಡೀವಿ, ಆ ಪ್ರಕಾರ ನಾವು ನಡೀತೀವಿ, ಆ ಪ್ರಕಾರ ನಾವು ಮುಂದೆ ಆ ರೀತಿ ಏನಾದರೂ ಯಾರಾದರೂ ತಮಗೆ ಫೋನ್ ಮಾಡಿ ಅಥವಾ ಇಲ್ಲ ಅಪ್ರೋಚ್ ಅಂತೂ ಮಾಡಿಲ್ಲ. ಅಪ್ರೋಚ್ ಮಾಡಿದ್ರೆ ಕೂಡ ಅವರಿಗೆ ಸಿಗೋದು ಮಾತ್ರ ನಿರಾಶೆ ಅಂತ. ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು ಸರ್, ಅಪ್ರೋಚ್ ಮಾಡ್ತಿದ್ದಾರೆ ನಮ್ಮವ್ರನ್ನ. ಅದೇ ನಮಗಂತೂ ಅಪ್ರೋಚ್ ಆಗಲಿ, ಯಾರಿಗೆ ಅಪ್ರೋಚ್ ಆಗಿದಾರೋ ಅವ್ರು ಕೇಳಬೇಕು. ಸಿಎಂ ಆದೇಶ ಪಾಲಿಸಿದ್ರೂ ಕಷ್ಟ, ಪಾಲಿಸದೇ ಇದ್ರೂ ಕಷ್ಟ. ಮುಖ್ಯಮಂತ್ರಿ ಅವರ ಆಪ್ತ ಬಳಗದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತಾನೆ ಸತೀಶ್ ಗುರುತಿಸಿಕೊಳ್ತಿದ್ದಾರೆ. ಹೀಗಿದ್ದಾಗ ಮುಖ್ಯಮಂತ್ರಿಗಳು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ಕಾಂಗ್ರೆಸ್ಗೆ ಸಿಗುವಂತೆ ನೋಡ್ಕೊಳ್ಳಿ ಅಂತ ಹೇಳಿದ್ದು ಅಕ್ಷರಶಃ ಸತೀಶ್ಗೆ ಇಕ್ಕಟ್ಟು ತಂದಿರೋ ಸಾಧ್ಯತೆ ಇದೆ. ಕಾರಣ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅಂದ್ರೆ ಪಾಲಿಸಬೇಕು. ಪಾಲಿಸೋಕ್ ಹೋದ್ರೆ ಬಿಜೆಪಿಯಲ್ಲಿರೋ ಜೊಲ್ಲೆ ವಿರೋಧಿಗಳ ಬಣಕ್ಕೆ ಜಂಪ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಜಾರಕಿಹೊಳಿ ಬ್ರದರ್ಸ್ ಬಣದಲ್ಲಿರೋ ಹಲವಾರು ನಿರ್ದೇಶಕರು ಸವದಿ ಶಿಷ್ಯರು ಅನ್ನೋದನ್ನ ಮರೆಯೋ ಹಾಗಿಲ್ಲ. ಹೀಗಾಗಿ ಜೊಲ್ಲೆ ಜೊತೆ ಇನ್ನು 2-3 ನಿರ್ದೇಶಕರು ಜಂಪ್ ಆದ್ರೆ ರಿಸಲ್ಟ್ ಉಲ್ಟಾ ಪಲ್ಟಾ ಆಗುತ್ತೆ. ಇದೇ ಕಾರಣಕ್ಕೆ ಸತೀಶ್ಗೆ ಸಿಎಂ ಆದೇಶ ಪಾಲಿಸುವಂತೆಯೂ ಇಲ್ಲ, ಪಾಲಿಸದೆ ಇರುವಂತೆಯೂ ಇಲ್ಲ. ಈ ನಡುವೆ ಮುಖ್ಯಮಂತ್ರಿಗಳು ಹೊರಡಿಸಿದ್ದ ನಾಮ ನಿರ್ದೇಶನವೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ. ತಾವೇ ಮೇಲುಗೈ ಸಾಧಿಸಿದ್ದೇವೆ, ತಮ್ಮ ಬೆಂಬಲಿಗರ ಮೂಲಕ ತಾವೇ ಅಧಿಕಾರ ಚಲಾಯಿಸ್ತೇವೆ ಅನ್ನೋ ಲೆಕ್ಕಾಚಾರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇದ್ರು. ಈ ನಡುವೆ ಮುಖ್ಯಮಂತ್ರಿಗಳು ಮಾಡಿರೋ ನಾಮನಿರ್ದೇಶನ ಇಕ್ಕಟ್ಟು ಸೃಷ್ಟಿಸಿದೆ. ಅದುವೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಧಿಕಾರಕ್ಕೆ ಗೇಮ್ ಚೇಂಜರ್ ಆಗೋ ಸಾಧ್ಯತೆಯೂ ಇದೆ. ಹಾಗಾದರೆ ಸಿದ್ದು ಮಾಡಿರೋ ನಾಮನಿರ್ದೇಶನದ ಲೆಕ್ಕಾಚಾರ ಏನು? ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನಗೊಂಡಿದ್ದಾರಾ? ಆ ಬಗ್ಗೆ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಬೆಳಗಾವಿಯ ಡಿಸಿಸಿ ಸಮರದಲ್ಲಿ ಅಂತಿಮವಾಗಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋದು ಸೋಮವಾರ ಗೊತ್ತಾಗುತ್ತೆ. ಈ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಜಾರಕಿಹೊಳಿ ಬಣ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ಯಾವುದೇ ಕಾರಣಕ್ಕೂ ತಮ್ಮ ಬೆಂಬಲಿತ ನಿರ್ದೇಶಕರು ಕತ್ತಿ ಸವದಿ ಬಣಕ್ಕೆ ಜಂಪ್ ಆಗಬಾರದು ಅಂತ ಹದ್ದಿನ ಕಣ್ಣಿಟ್ಟು ಕಾಯ್ತಿದ್ದಾರೆ. ಅದಕ್ಕಾಗಿಯೇ ತಮ್ಮದೇ ಆದ ಟೀಮ್ ಮಾಡಿಕೊಂಡು ಸರ್ಪಗಾವಲು ಹಾಕಿದ್ದಾರೆ. ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಬಣದವರು ಡಿಸಿಸಿ ಬ್ಯಾಂಕ್ ಗದ್ದುಗೆ ಏರದಂತೆ ನೋಡಿಕೊಳ್ಬೇಕು ಅಂತ ಕತ್ತಿ ಮತ್ತು ಸವದಿ ಪಣ ತೊಟ್ಟಿದ್ದಾರೆ. ಸದ್ಯ ಕತ್ತಿ ಮತ್ತು ಸವದಿ ಬಣದಲ್ಲಿ ಜಾಸ್ತಿ ನಿರ್ದೇಶಕರಿಲ್ಲ. ಆದರೆ ಜಾರಕಿಹೊಳಿ ಬಣದಲ್ಲಿರೋ ಆತ್ಮೀಯರನ್ನ, ಲಿಂಗಾಯತರನ್ನ ಸೆಳೆಯೋ ಯತ್ನ ಮಾಡ್ತಿದ್ದಾರೆ. ಇದೀಗ ಅಪ್ಪಿ ತಪ್ಪಿ ಏನಾದ್ರೂ ಜಾರಕಿಹೊಳಿ ಬಣ ಸಿಎಂ ಆದೇಶ ಅಂತ ಕಾಂಗ್ರೆಸ್ನಲ್ಲಿರೋ ನಿರ್ದೇಶಕರನ್ನೇ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಹೋದ್ರೆ ಮತ್ತೊಂದು ಕ್ರಾಂತಿಯಾಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಅದು ಬೆಳಗಾವಿ ಜಿಲ್ಲೆಯ ಭವಿಷ್ಯದ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ನೀಡಿದ್ರೂ ಅಚ್ಚರಿಯಿಲ್ಲ. ಡಿಸಿಸಿಗೆ ಇಬ್ಬರ ನಾಮನಿರ್ದೇಶನ, ಇಬ್ಬರಿಗೂ ವೋಟಿಂಗ್ ಪವರ್. ಸತೀಶ್ಗೆ ವಿರುದ್ಧ ಇದ್ದವರೇ ನಾಮನಿರ್ದೇಶನ, ಏನಿದರ ರಹಸ್ಯ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನವರೇ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರಾಗುವಂತೆ ನೋಡ್ಕೊಳ್ಳಿ ಅಂತ ಆದೇಶ ಮಾಡಿದ್ದಾರೆ ಅಂತ ಹೇಳಲಾಗಿದ್ದು, ಆದ್ರಿಂದ ಸತೀಶ್ ಜಾರಕಿಹೊಳಿಗೆ ಇಕ್ಕಟ್ಟು ಶುರುವಾಗಿದೆ. ಈ ನಡುವೆ ಸತೀಶ್ ಗಮನಕ್ಕೆ ತರದೆ ಸಿದ್ದರಾಮಯ್ಯ ಅವರು ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಇಬ್ಬರನ್ನ ನಾಮನಿರ್ದೇಶನ ಮಾಡಿದ್ದಾರೆ. ಈ ಬಾರಿ ನಾಮನಿರ್ದೇಶನ ಆದವರಿಗೂ ವೋಟಿಂಗ್ ಪವರ್ ಇದೆ. ಹೀಗಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸಂಖ್ಯೆ 18ಕ್ಕೆ ಏರಿದೆ. ಹೀಗಾಗಿ ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು ಅನ್ನೋರು ಕನಿಷ್ಠ 9 ವೋಟ್ ಪಡಿಬೇಕಾಗುತ್ತೆ. ಈ ಬಾರಿ ನಾಮನಿರ್ದೇಶನ ಆಗಿರೋ ನಿರ್ದೇಶಕರಿಗೂ ವೋಟಿಂಗ್ ಪವರ್ ಇರೋದ್ರಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅವರೇ ನಿರ್ಣಾಯಕ ಪಾತ್ರ ವಹಿಸೋ ಸಾಧ್ಯತೆ ಕಾಣಿಸ್ತಾ ಇದೆ. ಸರ್ಕಾರದಿಂದ ನಾಮನಿರ್ದೇಶಿತ ನಿರ್ದೇಶಕರಾಗಿ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಮತ್ತು ಅಪೆಕ್ಸ್ ಬ್ಯಾಂಕ್ನಿಂದ ಡಿಸಿಸಿ ಬ್ಯಾಂಕ್ಗೆ ಪ್ರತಿನಿಧಿಯ ಆಯ್ಕೆಯಾಗಿದೆ. ಇದರಲ್ಲಿ ಅಶೋಕ್ ಪಟ್ಟಣ್ ಒಂದು ರೀತಿಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರೇ ಆಗಿರೋ ಅಶೋಕ್ ಪಟ್ಟಣ್ ಏನಿದ್ದಾರೆ, ಇವರು ಸತೀಶ್ ಜಾರಕಿಹೊಳಿಗೆ ವಿರುದ್ಧ ಇದ್ದಾರೆ ಅನ್ನೋ ಮಾತುಗಳು ಜಿಲ್ಲೆಯಲ್ಲಿವೆ.
ಜಾರಕಿಹೊಳಿ ಬಣದಲ್ಲಿ ಸಣ್ಣ ಪುಟ್ಟ ಗೊಂದಲ ಕಾಣಿಸಿಕೊಂಡಿರೋ ಬೆನ್ನಲ್ಲಿಯೇ ಅಶೋಕ್ ಪಟ್ಟಣ್ ಆಯ್ಕೆ ಸತೀಶ್ಗೆ ಅಸಮಾಧಾನ ತಂದಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಮುಂದೆ ಅಸಮಾಧಾನ ತೋಡಿಕೊಂಡ್ರ ಸತೀಶ್. ಸಿಎಂಗೆ ಅಶೋಕ್ ಪಟ್ಟಣ್ ನೀಡಿದ ಭರವಸೆ ಎಂಥದ್ದು? ನಾಮನಿರ್ದೇಶಕರಾಗಿ ಶಾಸಕ ಅಶೋಕ್ ಪಟ್ಟಣ್ ಆಯ್ಕೆ ಸತೀಶ್ ಜಾರಕಿಹೊಳಿಗೆ ಅಚ್ಚರಿ ಮೂಡಿಸಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಗಮನಕ್ಕೆ ತರದೆ ನಾಮನಿರ್ದೇಶನ ಮಾಡಿದ್ದಾರೆ ಅನ್ನೋ ಅಸಮಾಧಾನವಿತ್ತು. ಹೀಗಾಗಿಯೇ ಇದೇ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ತಮ್ಮನ್ನ ಕೇಳದೆ ನಾಮನಿರ್ದೇಶನ ಮಾಡಿದ್ದು ಯಾಕಾಗಿ ಅಂತ ಪ್ರಶ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಅಶೋಕ್ ಪಟ್ಟಣ್ ವೋಟ್ ನಿಮ್ಮ ಬಣಕ್ಕೆ ಬರುವಂತೆ ಆದೇಶ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರಂತೆ. ಹಾಗೆ ಮುಖ್ಯಮಂತ್ರಿಗಳು ಅಶೋಕ್ ಪಟ್ಟಣ್ಗೆ ಫೋನ್ ಮಾಡಿ ಜಾರಕಿಹೊಳಿ ಬಣಕ್ಕೆ ಬೆಂಬಲ ನೀಡಬೇಕು ಅಂತ ಸೂಚನೆ ನೀಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಮುಖ್ಯಮಂತ್ರಿಗಳ ಆದೇಶವನ್ನ ಅಶೋಕ್ ಪಟ್ಟಣ್ ಒಪ್ಕೊಂಡಿದ್ದಾರೆ. ಆದ್ರೆ ಅಶೋಕ್ ಪಟ್ಟಣ್ ಅವರನ್ನ ಸಿಎಂ ಬಳಿಗೆ ಕರ್ಕೊಂಡು ಹೋಗಿ ನಾಮನಿರ್ದೇಶನ ಮಾಡಿಸಿದ್ದು ಲಕ್ಷ್ಮಣ್ ಸವದಿ ಅಂತ ಹೇಳಲಾಗ್ತಾ ಇದೆ. ಹಾಗೊಂದು ವೇಳೆ ಅದು ಸತ್ಯ ಅಂತಾದ್ರೆ ಖಂಡಿತ ಡಿಸಿಸಿ ಅಖಾಡಕ್ಕೆ ಇನ್ನೊಂದು ಟ್ವಿಸ್ಟ್ ಗ್ಯಾರಂಟಿ. ಮೊದಲೇ ಜಾರಕಿಹೊಳಿ ಬಣದಲ್ಲಿರೋ ಲಿಂಗಾಯತ ನಿರ್ದೇಶಕರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ನಡುವೆ ನಾಮನಿರ್ದೇಶನವಾಗಿರೋ ಶಾಸಕರಿಗೂ ವೋಟಿಂಗ್ ಪವರ್ ಇರೋದ್ರಿಂದ ಅಪ್ಪಿ ತಪ್ಪಿ ಅಶೋಕ್ ಪಟ್ಟಣ್ ಅವರು ಸವದಿ ಕತ್ತಿ ಬಣಕ್ಕೆ ವೋಟ್ ಮಾಡಿದ್ರು ಅಂತಾದ್ರೆ ಕುಂದಾನಗರಿ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಯಾಗೋದು ಗ್ಯಾರಂಟಿ. ಕ್ಲೈಮ್ಯಾಕ್ಸ್ನಲ್ಲಿ ಯಾರ ತಂತ್ರ ವರ್ಕೌಟ್ ಆಗುತ್ತೆ? ಬ್ರದರ್ಸ್ಗೆ ಸೋಲಾದ್ರೆ ರಾಜಕೀಯ ಕೋಲಾಹಲ. ಸೋಮವಾರ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಮುಗಿಯೋವರೆಗೂ ಯಾವ ಬಣಕ್ಕೆ ಗೆಲುವಾಗುತ್ತೆ, ಯಾವ ಬಣಕ್ಕೆ ಸೋಲಾಗುತ್ತೆ ಅಂತ ಊಹಿಸೋದು ಕಷ್ಟ. ಸದ್ಯ ಜಾರಕಿಹೊಳಿ ಬಣ ಮೇಲುಗೈ ಸಾಧಿಸಿದೆ ಅನ್ನೋದು ಸತ್ಯ. ಹಾಗೆ ಯಾವ ರೀತಿಯಲ್ಲಿ ಅಳೆದು ತೂಗಿ ನೋಡಿದ್ರೂ ಜಾರಕಿಹೊಳಿ ಬಣದಲ್ಲಿ ಗುರುತಿಸಿಕೊಂಡವರ ಸಂಖ್ಯೆಯೇ ಜಾಸ್ತಿ ಇದೆ. ಆದರೆ ಸವದಿ ಕತ್ತಿ ಪ್ರಯೋಗಿಸೋ ಲಿಂಗಾಯತ ಕಾರ್ಡ್ ವರ್ಕೌಟ್ ಆಯಿತು. ನಾಮನಿರ್ದೇಶಕರಾಗಿ ಆಯ್ಕೆಯಾದವರು ಸವದಿ ಕತ್ತಿ ಬಣಕ್ಕೆ ವೋಟ್ ಮಾಡಿದ್ರು ಅಂತಾದ್ರೆ ಸಾಹುಕಾರ್ ಬಣಕ್ಕೆ ಸೋಲಾಗುತ್ತೆ. ಬಟ್ ಅಷ್ಟು ಸುಲಭದಲ್ಲಿ ಜಾರಕಿಹೊಳಿ ಬಣ ಬಿಟ್ಟುಕೊಡೋ ಮಾತೇ ಇಲ್ಲ. ಇದು ಅಷ್ಟೇ ಸತ್ಯ. ಈ ಬಾರಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಚುನಾವಣೆ ನಡೆಸಿದ್ದಾರೆ. ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗುವುದು ಅನ್ನೋದನ್ನ ಅನೌನ್ಸ್ ಮಾಡಿದ್ದು ಅಷ್ಟೇ ಅಲ್ಲ, ಲಿಂಗಾಯತರೇ ನಿರ್ದೇಶಕರಾಗಿ ಆಯ್ಕೆಯಾಗುವಂತೆ ನೋಡಿಕೊಂಡಿದ್ದಾರೆ. ಈಗ ಅಧ್ಯಕ್ಷ ಸ್ಥಾನವನ್ನ ನೀಡಿ ತಾವು ಡಿಸಿಸಿ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸಬೇಕು ಅಂತ ನೋಡ್ತಿದ್ದಾರೆ. ಅಂಥದ್ರಲ್ಲಿ ಏನಾದ್ರೂ ವಿರೋಧಿ ಬಣ ಮೇಲುಗೈ ಸಾಧಿಸ್ತು ಅಂತಾದ್ರೆ ಬೆಳಗಾವಿ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಯಾಗದೇ ಇರುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಬೆಳಗಾವಿಯ ಭವಿಷ್ಯದ ರಾಜಕೀಯಕ್ಕೆ ಡಿಸಿಸಿ ದಿಕ್ಸೂಚಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ನೋಡೋದಕ್ಕೆ ಕೇವಲ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸಂಬಂಧಪಟ್ಟ ಚುನಾವಣೆ. ಆದರೆ ಎರಡೂ ಬಣಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯ ಮಾಡುವಂತೆ ಇಲ್ಲವೇ ಇಲ್ಲ. ಈಗಾಗಲೇ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿರೋ ಜಾರಕಿಹೊಳಿ ಬಣ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ಪಡೆಯಿತು ಅಂತಾದ್ರೆ ಜಿಲ್ಲೆಯ ಮೇಲೆ ಅವರ ಹಿಡಿತ ಇನ್ನಷ್ಟು ಬಿಗಿಯಾಗುತ್ತೆ. ಹೌದು, ಬೆಳಗಾವಿ ಭಾಗದಲ್ಲಿ ರೈತರು, ಉದ್ಯಮಿಗಳು ಡಿಸಿಸಿ ಬ್ಯಾಂಕ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿದ್ದಾರೆ. ಕೆಲವರು 100ರಿಂದ 200 ಕೋಟಿ ರೂಪಾಯಿ ಸಾಲ ಪಡೆಯೋರೂ ಇದ್ದಾರೆ. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಜಿಲ್ಲೆಯಲ್ಲಿ ಇನ್ನೊಂದು ರೀತಿಯ ನೆಟ್ವರ್ಕ್ ಅನ್ನ ಡಿಸಿಸಿ ಬ್ಯಾಂಕ್ ಮಾಡಿಕೊಡುತ್ತೆ. ಅಂತಿಮವಾಗಿ ಜಾರಕಿಹೊಳಿ ಬಣಕ್ಕೆ ಹಿನ್ನಡೆಯಾಯಿತು ಅಂತಾದ್ರೆ ಡೌಟೇ ಬೇಡ, ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ರೀತಿಯ ರಾಜಕೀಯಕ್ಕೆ ಕಾರಣವಾಗುತ್ತೆ. ಇಡೀ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಟಾರ್ಗೆಟ್ ಆಗಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಹಾಗೆ ಅದು ಸರ್ಕಾರದ ಬುಡಕ್ಕೆ ಬಂದರೂ ಅಚ್ಚರಿ ಇಲ್ಲ. ಹೀಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯೋವರೆಗೂ ರಾಜ್ಯದ ಗದ್ದುಗೆ ಮೇಲೆ ಕುಳಿತವರು ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಕಾಯ್ತಾ ಇರಬೇಕಾಗಿದೆ. ಡಿಸಿಸಿ ಬ್ಯಾಂಕ್ನ ಕ್ಲೈಮ್ಯಾಕ್ಸ್ ಫೈಟ್ ಖಂಡಿತವಾಗಿಯೂ ಕುತೂಹಲ ಮೂಡಿಸ್ತಾ ಇದೆ. ಎರಡು ಬಣದವರು ಜಿದ್ದಾಜಿದ್ದಿನ ಹೋರಾಟ ನಡೆಸ್ತಾ ಇರೋದು ಪಕ್ಕಾ. ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದರ ಮೇಲೆ ಬೆಳಗಾವಿ ಜಿಲ್ಲಾ ರಾಜಕೀಯದ ಭವಿಷ್ಯ ನಿಂತ್ಕೊಂಡಿದೆ.
ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.